ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ಉಪ್ಪಿಟ್ಟಾದಮೇಲೆ ಒಂದು DIY ಜ್ಯುವೆಲರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು: ಸಾಸಿವೆ ತೊಗೊಂಡಿದ್ದೀನಿ, ಮತ್ತು 2 ಕಪ್ ರವೆ ತೊಗೊಂಡಿದ್ದೀನಿ, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಎಣ್ಣೆ ಒಂದು ಅರ್ಧ ಕಪ್ಪು, ಈರುಳ್ಳಿ 3 ಕಟ್ ಮಾಡ್ಕೊಂಡಿದ್ದೀನಿ, ನಿಂಬೆಹಣ್ಣು, ಕರಿಬೇವು, ಶುಂಠಿ ಮತ್ತು ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ 1-2 ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿ ಬಿಸಿ ಆದಮೇಲೆ ಒಂದು 1/4 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಅದು ಚಿಟಪಟ ಅನ್ನಲಿ. ಸಾಸಿವೆ ಈಗ ಸೌಂಡ್ ಮಾಡ್ತಾ ಇದೆ. ಈಗ ನೆಕ್ಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನಿಧಾನವಾಗಿ, ಇಲ್ಲಾಂದರೆ ಕಪ್ ಕಲರ್ ಆಗಿಬಿಡುತ್ತೆ. ನೋಡಿ, ಈ ಕಲರ್ಗೆ ಬರಬೇಕು. ಈ ಥರ ಆಗಿದೆ ಅಂತಂದರೆ ಸಾಕು. ಈಗ ನೆಕ್ಸ್ಟು ಈರುಳ್ಳಿ ಇದೆ ಅಲ್ಲ, ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಎಲ್ಲನೂ ಒಂದೊಂದು ಹಾಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹುರಿಬೇಕು ಚೆನ್ನಾಗಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೋಬೇಕು ಇದೇ ಟೈಮಲ್ಲಿ. ಸ್ವಲ್ಪ ಅರಿಶಿನನೂ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಹಾಕ್ಕೊಂಡು ಹುರಿಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಶುಂಠಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಒಂದು ತಟ್ಟೆನ ಮುಚ್ಚಿಡ್ತೀನಿ. ನಾನಿಲ್ಲಿ 2 ಲೋಟ ರವೆ ತೊಗೊಂಡಿದ್ದೀನಿ. 1 ಲೋಟಕ್ಕೆ 1.5 ಲೋಟ ನೀರು, ಹಾಗಾಗಿ 3 ಲೋಟ ನೀರು ಹಾಕ್ತಾಯಿದ್ದೀನಿ. 3 ಲೋಟ ನೀರು ಹಾಕ್ಕೊಂಡು ಅದು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ರವೆ ಹಾಕೋದಕ್ಕೆ. ಈಗ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಒಂದ್ಸಲ ಕಲಿಸ್ಬೇಕು. ಇದು ಚೆನ್ನಾಗಿ ಕುದಿಬೇಕು. ನೀರು ಕುದಿಬೇಕಾದಾಗಲೇ ರವೆ ಹಾಕಬೇಕು. ಕುದಿಯೋವರೆಗೂ ವೆಯ್ಟ್ ಮಾಡೋಣ. ಕುದಿಯೋಕ್ಕೆ ಬಂದಮೇಲೆ ರವೆ ಹಾಕೋಣ. ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಇವಾಗ ರವೆ ಹಾಕ್ಕೋಬೇಕು. ನಿಧಾನವಾಗಿ ಹಾಕ್ಕೋಬೇಕು, ಕಲಿಸ್ತಾ ಹಾಕ್ಕೋಬೇಕು ನಿಧಾನವಾಗಿ. ಈ ಕಡೆ ಒಂದು ಕೈಯಿಂದ ಸುರಿತಾ ಇನ್ನೊಂದು ಕೈಯಲ್ಲಿ ತಿರುವು ಹಾಕ್ತಾ ಇರಬೇಕು, ಇಲ್ಲಾಂದರೆ ಗಂಟು ಹಾಕ್ಬಿಡುತ್ತೆ. ಒಂದು 2-3 ಸತಿ ಕಲಿಸ್ಕೊಂಡು ಹೀಗೆ ಒಂದು ತಟ್ಟೆ ತೊಗೊಂಡು ಮುಚ್ಚಿಡಬೇಕು. ಸಿಮ್ಮು ಸ್ವಲ್ಪ ಸ್ಲೋ ಆಗಿ ಇಟ್ಬಿಟ್ಟು ತಟ್ಟೆ ಮುಚ್ಚಿಡಬೇಕು. ಈಗ ರೆಡಿಯಾಗಿದೆ. ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ.
ಸ್ವಲ್ಪ ಕಲಿಸ್ಕೋಬೇಕು ಈ ಥರ. ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತಿರ್ಗಾ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಿಸ್ಕೋಬೇಕು. ಮುಚ್ಚಿಡಬೇಕು 1-2 ನಿಮಿಷ. ಅದಾದಮೇಲೆ ರೆಡಿಯಾಗಿದೆ ಉಪ್ಪಿಟ್ಟು. ಆಚೆ ಕಡೆ ವೆದರ್ 8 ಡಿಗ್ರಿ ಇದೆ. ಈ ವೆದರ್ಗೆ ಉಪ್ಪಿಟ್ಟು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಎಷ್ಟೋ ತುಂಬ ಟೇಸ್ಟಿಯಾಗಿ ಬಂದಿದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನನ್ನ ಚಾನಲ್ನಲ್ಲಿ 81 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ರಂಗೋಲಿ ಶಾರ್ಟ್ಸ್ನ ನಾನು ಶಾರ್ಟ್ಸಲ್ಲಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಹೋಗಿ ವಾಚ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈಗ ಒಂದು ಜ್ಯುವೆಲರಿ DIY ಮಾಡ್ತಾ ಇದ್ದೀನಿ. ಅದನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ ಹಳೇದು ಕೇಬಲ್ ವೈರ್ ಇತ್ತು, ಅದನ್ನು ಬಳಸ್ಕೊಂಡು ಹೇಗೆ ನೆಕ್ ಪೀಸ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಎಡ್ಜನ್ನು ಕಟ್ ಮಾಡ್ಕೋಬೇಕು, ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡಿಕೊಂಡು ಈ ಥರ ಒಳಗಿರುವ ಕಾಪರ್ ವೈರು ಬರೋ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಲ್ಲನೂ ಬಂದ್ಬಿಡುತ್ತೆ ಈ ವೈರ್ನ. ನೋಡಿ ಈಗ ಆಲ್ರೆಡಿ ತೆಗ್ದಿದ್ದೀನಿ. ಈ ವೈರ್ನ ಹೀಗೆ ಕಾಪರ್ ವೈರ್ ಬರೋ ಹಾಗೆ ಎಲ್ಲ ತೆಗ್ದಿದ್ದಾಯಿತು. ಹೀಗೆ ಇದಕ್ಕೆ ಈ ಥರ ಬ್ಯಾಕ್ ಸೈಡ್ ಕೊಕ್ಕಿ ಬರುತ್ತಲ್ಲ ಅದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಇದು ವೈರ್ ಬಂದು ಈ ಥರ ಶಾರ್ಟ್ ನೆಕ್ ಪೀಸ್ ಆ ಥರ ಮಾಡ್ತಾ ಇರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಕತ್ತಿಂದು ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೋಬೇಕು. ಶಾರ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಶಾರ್ಟ್ ನೆಕ್ಲೆಸ್ ಟೈಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸುತ್ಕೋಬೇಕು ಟೈಟಾಗಿ. ಈ ಕಡೆಗೂ ಹೀಗೆ ಅದೇ ಥರನೇ ಈ ಥರ ಫಿಕ್ಸ್ ಮಾಡ್ಕೊಂಡಾದಮೇಲೆ ನನ್ನ ಹತ್ರ ಒಂದು ಹಳೆ ಥರದ ಚೋಕರ್ ಇತ್ತು, ಅದನ್ನೇ ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ನನಗಂತೂ ತುಂಬ ಇಷ್ಟ ಆಯಿತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಕ್ಕೇನೆ ಮತ್ತೆ ಇನ್ನೊಂದು ಸಿಲ್ಕ್ ಥ್ರೆಡ್ ಏನಾದರೂ ಸುತ್ತಕೊಂಡ್ರೆ ಬೇರೆ ಕಲರ್ ಆಗಿ ಕಾಣಿಸುತ್ತೆ. ನಾನು ಈಸಿಯಾಗಿರಲಿ ಅಂತ ಈ ಥರ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಎಲ್ಲರಿಗೂ.